ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಮೊದಲ ಭಾಗವನ್ನ ಕೇಳೋಣ. ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಾರೆ ಷಣ್ಮುಖ ಹೆಚ್ವಿ. ಸಹಕಾರ ಲಿಖಿತಾ ಎಂಪಿ. ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ 90 ವರ್ಷ ತುಂಬಿನ ಸಮಾರಂಭದಲ್ಲಿ ಇಂದು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಾಸನ ಆಕಾಶವಾಣಿ ಸಹಯೋಗದಲ್ಲಿ ಯುವಜನರತ್ತ ಆಕಾಶವಾಣಿಯ ಚಿತ್ತ ಎಂಬ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಆರಂಭಿಸುತ್ತಿದ್ದೇವೆ. ಈಗ ಪ್ರಾರ್ಥನಾ ಗೀತೆ ಆಡಲಿದ್ದಾರೆ ಕಾಲೇಜಿನ ಪ್ರಥಮ ಬಿಕಾಂ ವಿದ್ಯಾರ್ಥಿ ಪ್ರೀತಮ್. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ಆಸೆ ಪೂರೈಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು. ಒಳ್ಳೆ ದಾರಿಯಲೆಮ್ಮ ನಡೆಸು ಶಾಂತಿಯ ಉಳಿಸು. ವಿದ್ಯೆಯ ಕಲಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೀತಮ್ ರವರಿಗೆ ಧನ್ಯವಾದಗಳು. ವೇದಿಕೆಯ ಗಣ್ಯರನ್ನು, ರಸಪ್ರಶ್ನೆಯ ಸ್ಪರ್ಧೆಗಳನ್ನು, ಸಭಾ ಸದಸ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಉಪನ್ಯಾಸಕರಾದ ಶ್ರೀ ಅಜಿತ್ ಪ್ರಸಾದ್ ಗುರುಗಳು. ಎಲ್ಲರಿಗೂ ನಮಸ್ಕಾರ. ಭಾರತ ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಈ ಸಂಭ್ರಮದಲ್ಲಿ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಚಂದ್ರಕಾಂತ್ ಪಡೇಸೂರ್ರವರು ವಹಿಸಿರುತ್ತಾರೆ. ಶ್ರೀಯುತರನ್ನ ಈ ಕಾಲೇಜಿನ ಪರವಾಗಿ ಮತ್ತು ಆಕಾಶವಾಣಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಮಾರಂಭದ ಉದ್ಘಾಟಕರಾಗಿ ಹಾಸನ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಶ್ರೀಮತಿ ಸುಜಾತ ತಳವಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕಾಲೇಜಿನ ಪರವಾಗಿ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಕಾಲೇಜಿನ ಉಪಪ್ರಾಂಶುಪಾಲರಾದ ಶ್ರೀ ಧನಂಜಯರವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಇಂದು ನಡೆಯಲಿರುವ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿರ್ವಹಿಸಲು ಹಾಸನ ಆಕಾಶವಾಣಿ ಉದ್ಘೋಷಕರಾದ ಶ್ರೀ ಹೆಚ್ವಿ ಷಣ್ಮುಖರವರು, ತಂತ್ರಜ್ಞರಾದ ಶ್ರೀ ರಾಜು ಮ್ಯಾಥ್ಯೂರವರು, ಹಾಗೆ ಯುವವಾಣಿ ವಿಭಾಗದ ಶ್ರೀಮತಿ ಲಿಖಿತಾ ಎಂಪಿರವರು ಆಗಮಿಸಿದ್ದಾರೆ. ಅವರನ್ನು ಸ್ನೇಹದಿಂದ ಸ್ವಾಗತಿಸುತ್ತೇನೆ. ನಮ್ಮ ಕಾಲೇಜಿನ
ವಿದ್ಯಾರ್ಥಿ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಮತ್ತು ಉಳಿದ ಸದಸ್ಯರು ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ 10 ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಹಾಗೂ ಈ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಹೀಗೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸ್ವಾಗತವನ್ನು ಕೋರಿದ ಅಜಿತ್ ಪ್ರಸಾದ್ ಗುರುಗಳಿಗೆ ಧನ್ಯವಾದಗಳು. ಹಾಸನ ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯಸ್ಥರಾದ ಇಂದಿನ ಸಮಾರಂಭದ ಉದ್ಘಾಟಕರಾದ ಶ್ರೀಮತಿ ಸುಜಾತಾ ತಾಳ್ವಾರ್ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು, ವೇದಿಕೆಯ ಎಲ್ಲ ಗಣ್ಯರು ಅವರೊಂದಿಗೆ ಪಾಲ್ಗೊಳ್ಳಲೇಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಶ್ರೀಮತಿ ಸುಜಾತಾ ತಾಳ್ವಾರ್ ಮೇಡಮ್ ರವರು ಉದ್ಘಾಟನಾ ನುಡಿಗಳನ್ನಾಡಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಾವು ಯಾಕೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ, ಆಕಾಶವಾಣಿಗೆ 90 ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ಅಂದ್ರೆ ಯುವ ವಿಭಾಗ ನಮ್ಮಲ್ಲಿ ಆಕಾಶವಾಣಿ ಹುಟ್ಟಿದ ಆರಂಭದಿಂದನೂ ಕೆಲಸ ಮಾಡ್ತಾ ಇದೆ. ನಮ್ಮ ಆಕಾಶವಾಣಿಗೆ ಕರ್ಸ್ಕೊಂಡು ನಾವು ಯುವಜನರಿಗೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆದ್ರೆ ನಾವೇ ವಿದ್ಯಾರ್ಥಿಗಳ ಹತ್ರ ಹೋಗಿ ಮಾಡಿದ್ರೆ, ಈಗ ಅಲ್ಲಿಗೆ ಕರ್ಸಿದ್ರೆ ಒಬ್ಬರನ್ನ ಕರ್ಸ್ಬೋದು, ಇಬ್ಬರನ್ನ ಕರ್ಸ್ಬೋದು, ಮ್ಯಾಕ್ಸಿಮಮ್ 10 ವಿದ್ಯಾರ್ಥಿಗಳನ್ನು ಕರ್ಸ್ಬೇಕು ಅಂತ ಇರುತ್ತೆ ವೆರೈಟಿ ಪ್ರೋಗ್ರಾಮ್ಗಳಿಗೆಲ್ಲ. ಆದ್ರೆ ಇಲ್ಲಿ ಬಂದ್ರೆ 100 ಜನ ವಿದ್ಯಾರ್ಥಿಗಳು ನಮ್ಗೆ ಸಿಗ್ತಾರೆ. ಆ ಮೂಲಕ ಅವರಲ್ಲಿ ಒಂದು ಬೇರೆ ರೀತಿಯ ಆಲೋಚನೆ, ಅಂದ್ರೆ ಒಂದು ಮೀಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಭಾಗವಹಿಸೋದು ಎಷ್ಟು ಮಹತ್ವದ್ದು ಅಂತ ತಿಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ಆಕಾಶವಾಣಿಯ ಚಿತ್ತ ಯುವ ಜನರತ್ತ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ರೂಪಿಸಿ ನಾವು ಬೇರೆ ಬೇರೆ ಕಾಲೇಜುಗಳಲ್ಲಿ ಆಶುಭಾಷಣ ಸ್ಪರ್ಧೆಯನ್ನ ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮವನ್ನ ಹಾಗೆ ಪ್ರಬಂಧ ಸ್ಪರ್ಧೆಗಳನ್ನ ಏರ್ಪಡಿಸ್ತಾ ಇದ್ದೀವಿ. ಇದು ಒಂದು 6ನೇ ಕಾರ್ಯಕ್ರಮ. ನಾವು ಈಗಾಗಲೇ 5 ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಒಂದು, ನೀವು ಆಕಾಶವಾಣಿನ ಎಷ್ಟು ಜನ ಕೇಳ್ತೀರಾ ಅಂತ ನಂಗೆ ಗೊತ್ತಿಲ್ಲ, ನಿಮ್ ತಂದೆ ತಾಯಿ ಅಂತೂ ಕೇಳ್ತೀರಾ. ಆಕಾಶವಾಣಿ ಜೊತೆಗೆ ಪಡೇಸೂರ್ ಸರ್ ಸಂಬಂಧ ಬಹಳ ಹಳೇದು. ನಾನೆಲ್ಲ ಇತ್ತೀಚಿನವ್ರು. ನಾವೆಲ್ಲ ಸರ್ ಬಹಳಷ್ಟು ಚಿಂತನಗಳನ್ನ, ನಾಟಕಗಳನ್ನ, ರೂಪಕಗಳನ್ನ ಮತ್ತೆ ರಿಸೋರ್ಸ್ ಪರ್ಸನ್ ಆಗಿ ನಮ್ಮಲ್ಲಿ ಬಹಳಷ್ಟು ವರ್ಷಗಳಿಂದ ಅವರು ಭಾಗಿಗಳಾಗಿ ಬಂದಿದ್ದಾರೆ. ಆಕಾಶವಾಣಿ ಜೊತೆಗೆ ಸಂಬಂಧವನ್ನ ಅವರು ನಿಮ್ ಜೊತೆಗೆ ಶೇರ್ ಮಾಡಿರ್ಬಹುದು. ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡ್ರು. ಮತ್ತೆ ಇಂಥವ್ರೊಟ್ಟಿಗೆ ನಾವು ಆಕಾಶವಾಣಿ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಹೇಳೋದು ನಮಗೂ ಕೂಡ ಬಹಳ ಸುಲಭ. ಕೇಳದೆ ಇರೋರ ಜೊತೆಗೆ ಹೋಗ್ಬಿಟ್ಟು ನಾವು ಮಾಡ್ತೀವಿ ಅಂದಾಗ ಪಾಪ ಬಹಳ ಸಂತೋಷದಿಂದ ಒಪ್ಕೊಂತಾರೆ. ಆದ್ರೆ ಅವ್ರಿಗೊಂದು ಐಡಿಯಾ ಇರೋದಿಲ್ಲ ಏನ್ ಮಾಡ್ಬೋದು ಅಂತ. ಆದ್ರೆ ಸರ್ ಜೊತೆಗೆ ಕಾರ್ಯಕ್ರಮವನ್ನ ರೂಪಿಸ್ತಾ ಇರೋದು ನನಗಂತೂ ಬಹಳ ಸಂತೋಷ ಅನಿಸ್ತಾ ಇದೆ. ಮತ್ತೆ ನೀವು ಆಕಾಶವಾಣಿಯನ್ನ ಕೇಳೋದ್ರಿಂದ ಈಗ ಬಹಳಷ್ಟು ಡೈವರ್ಷನ್ಸ್ ಇದೆ ಮಕ್ಕಳಲ್ಲಿ. ಕೈಯಲ್ಲಿ ಮೊಬೈಲ್ ಇದೆ, ಇಡೀ ಜಗತ್ ಕಣ್ಮುಂದಿದೆ. ನೀವೆಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲಿ ಆಕ್ಟಿವ್ ಇರ್ತೀರಾ. ಹಂಗ್ ನೋಡಿದ್ರೆ ಯೂಟ್ಯೂಬ್ ಕೂಡ ಹಳೇದಾಯ್ತು ಇವತ್ತಿನ ಕಾರ್ಯಕ್ರಮ. ಹಂಗ್ ನಮ್ಮ ಆಕಾಶವಾಣಿನ ಕೇಳೋದ್ರಿಂದ ನಿಮ್ಗೆ ಏನು ಅಂದ್ರೆ ತೊಂದರೆ ಏನೂ ಆಗೋದಿಲ್ಲ ಅನ್ನೋದನ್ನ ನಾನು ಭರವಸೆ ಕೊಡ್ಬೋದು. ಈಗ ಮೊಬೈಲ್ ಗೀಳು ನಿಮಾನ್ಸಲ್ಲೆಲ್ಲ ಬೇರೆ ವಿಭಾಗವನ್ನೇ ಆರಂಭ ಮಾಡಿದಾರಂತೆ. ತೊಂದರೆ ಅಂತೂ ಆಗಲ್ಲ, ಲಾಭ ಆಗುತ್ತೆ. ಆ ಲಾಭಗಳು ಏನು ಅನ್ನೋದು ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಇಲ್ಲಿ ಒಂದು PU ಕಾಲೇಜ್ನಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿದ್ವಿ. ಅಲ್ಲಿ ಒಬ್ಬ ಹುಡುಗ ಬರ್ದಿದ್ದ, ರೈತರ ಮಗ. ಪ್ರಬಂಧ ಸ್ಪರ್ಧೆಯಲ್ಲಿ ಆಕಾಶವಾಣಿ ಕೇಳೋದ್ರಿಂದ ಅವನಿಗೆ ಎಷ್ಟು ಚೆನ್ನಾಗಿ ಸರ್, ಬೆಳಿಗ್ಗೆ ಎದ್ದಾಗಿಂದ ಆಕಾಶವಾಣಿನ ಎಲ್ಲಿವರೆಗೂ ಕೇಳ್ತಾನೆ, ಅದರಿಂದ ಏನೇನ್ ಲಾಭಗಳಾಗಿದೆ ಅನ್ನೋದನ್ನೇ ಬರ್ದಿದ್ದ ಹುಡುಗ. ಆಕಾಶವಾಣಿನ ಕೇಳೋದ್ರಿಂದ ನಿಮಗೆ ಲಾಭನೇ ಆಗುತ್ತೆ. ನಮ್ಮ ಮೋಟೋ ಕೂಡ ಅದೇ ಇರೋದು, ಒಂದು ಇನ್ಫಾರ್ಮೇಶನ್, ಎಜುಕೇಶನ್ ಮತ್ತೆ ಎಂಟರ್ಟೈನ್ಮೆಂಟ್ ಅಂತ. ನಿಮಗೆ ಸರ್ಕಾರಿ ಬೇರೆಯ ವಿಭಾಗಗಳ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಸಿಗುತ್ತೆ, ಮನರಂಜನೆ ಸಿಗುತ್ತೆ, ಜೊತೆಗೆ ಶಿಕ್ಷಣ ಸಿಗುತ್ತೆ. ಶಿಕ್ಷಣ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಶಿಕ್ಷಣ ಅಲ್ಲ ನಾನು ಹೇಳೋದು. ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ವಿಚಾರಗಳು ಏನೇನ್ ನಡೀತಿದೆ, ಭಾರತದಲ್ಲಿ ಏನೇನ್ ನಡೀತಿದೆ ಅದರ ಬಗ್ಗೆ ನಿಮಗೆ ಒಳ್ಳೆ ಮಾಹಿತಿ ಅಂತೂ ಸಿಗುತ್ತೆ, ಒಳ್ಳೆ ಶಿಕ್ಷಣ ಸಿಗುತ್ತೆ, ಕೆಟ್ಟದ್ದೇನೂ ಸಿಗಲ್ಲ. ಹಾಗಾಗಿ ನೀವೆಲ್ಲ ಆಕಾಶವಾಣಿಯನ್ನು ಕೇಳಬೇಕು. ಆಕಾಶವಾಣಿ ಜೊತೆಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಬನ್ನಿ, ನಿಮ್ಮ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ನಿಮ್ಮ ಪಕ್ಕದಲ್ಲೇ ಇದೆ ಆಕಾಶವಾಣಿ. ನಿಮ್ಮ ಕಾಲೇಜಿನ ಪಕ್ಕದಲ್ಲೇ, ಅಂದ್ರೆ ಇಲ್ಲಿಂದ ಸುಮಾರು ಒಂದು 1/2 ಕಿಲೋಮೀಟರ್ ಅಂತರದಲ್ಲಿ ನಿಮಗೆ ಆಕಾಶವಾಣಿ ಸಿಗುತ್ತೆ. ನಿಮ್ಮಲ್ಲಿ ಏನಾದರೂ ಕವನಗಳನ್ನ ಬರೆಯೋರು, ಕತೆ ಬರೆಯೋರು, ಹಾಡು ಹೇಳೋರು, ಎಸ್ಸೆಗಳನ್ನು ಬರೆಯೋರು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ.
ವೊಕ್ಯಾಬ್ಯುಲರಿ ಬಗ್ಗೆ ನಿಮ್ಗೊಂದು ಐಡಿಯಾ ಬರುತ್ತೆ. ಏನನ್ನು ಬರಿಬೇಕು, ಎಷ್ಟು ಬರಿಬೇಕು, ಯಾವುದ್ರ ಬಗ್ಗೆ, ಆ ಮೂಲಕ ಆದ್ರೂ ನೀವು ಬೇರೆ ವಿಚಾರಗಳತ್ತ ಗಮನ ಹರಿಸ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಒಂದು ಮೀಡಿಯಾದಲ್ಲಿ ಭಾಗವಹಿಸೋದು ಅಂತಂದ್ರೆ. ಬರೋದ್ರ ಜೊತೆಗೆ ನಿಮ್ಗೊಂದು ಸಣ್ಣ ಗೌರವ ಧನ ಕೂಡ ಸಿಗುತ್ತೆ. ನೀವು ಭಾಗವಹಿಸಿ ಒಂದು ಸರ್ಕಾರಿ ಮೀಡಿಯಾವನ್ನ ಮತ್ತೆ ಬಹಳ ದೊಡ್ಡ ಐತಿಹಾಸಿಕ ಮಹತ್ವ ಇರುವಂತಹ ಮೀಡಿಯಾವನ್ನ ನೀವು ಬಳಸ್ಕೊಳ್ಳಿ, ಅದರಲ್ಲಿ ಭಾಗವಹಿಸಿ ಅಂತ ಆಹ್ವಾನ ಕೊಡ್ತಾ ಇವತ್ತು ನಡೆಯುವಂತಹ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಸುಜಾತ ಎಫ್ ತಾಳ್ವಾರ್ ಮೇಡಮ್ ರವರಿಗೆ ಧನ್ಯವಾದಗಳು. ಸಮಾರಂಭದ ಅಧ್ಯಕ್ಷತರಾದಂಥ ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಂದ್ರಕಾಂತ್ ಪಡೆಸೂರ್ ಸರ್ ಅವರು ತಮ್ಮ ಅಧ್ಯಕ್ಷತೆಯ ನುಡಿಗಳನ್ನಾಡಬೇಕೆಂದು ಈ ಮೂಲಕ ವಿನಂತಿಸುತ್ತಿದ್ದೇನೆ. ಆಕಾಶವಾಣಿಗೆ 90 ವರ್ಷಗಳು ತುಂಬಿದ ಸಂಭ್ರಮದಲ್ಲಿ ಹಾಸನ ಆಕಾಶವಾಣಿ ಒಳ್ಳೆ ಮುಖ್ಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಪ್ರಾಥಮಿಕ ಶಾಲೆ ಮಕ್ಕಳ ಹತ್ತಿರ, ಕಾಲೇಜು ಮಕ್ಕಳ ಹತ್ತಿರ, ಸಾರ್ವಜನಿಕರ ಹತ್ತಿರ ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಒಂದು ರಸಪ್ರಶ್ನೆ ಕಾರ್ಯಕ್ರಮನ ನಮ್ಮಲ್ಲಿ ಆಯೋಜನೆ ಮಾಡಿ ನಮ್ಮ ಕಾಲೇಜು ಆಕಾಶವಾಣಿ ಜೊತೆಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಾಸನ ಆಕಾಶವಾಣಿಗೆ, ಅದರ ಮುಖ್ಯಸ್ಥರಾದಂಥ ಸುಜಾತ ತಳವಾರ್ ಮೇಡಮ್ ಅವರಿಗೆ, ಎಲ್ಲ ತಂತ್ರಜ್ಞರಿಗೆ ಕಾಲೇಜಿನ ಪರವಾಗಿ ಮೊಟ್ಟ ಮೊದಲು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಕ್ಕಳೇ, 1991ರಲ್ಲಿ ನಾನು ಹಾಸನಕ್ಕೆ ಬಂದೆ. ಆವಾಗ ಹಾಸನ ಆಕಾಶವಾಣಿಯು ಬಂತು. ಹಾಸನ ಆಕಾಶವಾಣಿ ಜೊತೆಗೆ ನಾವೆಲ್ಲ ಬೆಳ್ಕೊಂಡು ಬಂದ್ವಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಮೇಷ್ಟ್ರು ಭಾಳ ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ. ಬಟ್ ಆಕಾಶವಾಣಿಗೆ ಹೋದರೆ ನಾವು ಗಡಗಡ ನಡುಗ್ತಾ ಇದ್ವಿ. ಕ್ಲಾಸ್ ರೂಮಲ್ಲಿ ಪಾಠ ಮಾಡಿದಷ್ಟು ಸರಳ ಆಕಾಶವಾಣಿಯಲ್ಲಿ ಮಾತಾಡುವಂಥದ್ದು ಅಷ್ಟಲ್ಲ, ಅಷ್ಟು ಸರಳವಾಗಿರೋದಿಲ್ಲ. ತುಂಬ ಕಷ್ಟಕರವಾದಂಥ ಒಂದು ಕೆಲಸ ಅದು ಇರ್ತದೆ. ಇವತ್ತು ಮೊಬೈಲ್ ಬಂದಿದೆ, ಟಿ ವಿ ಬಂದಿದೆ, ರೇಡಿಯೋ ಕೇಳೋರು ಇನ್ನೂ ಹಳ್ಳಿಲಿ ಇದ್ದಾರೆ. ರೇಡಿಯೋ ಎದ್ದ ತಕ್ಷಣ ಸಂಸ್ಕೃತ ವಾರ್ತೆ, ಇಂಗ್ಲೀಷ್ ವಾರ್ತೆ, ಕನ್ನಡ ವಾರ್ತೆ, ತದನಂತರ ಬರುವ ಭಕ್ತಿ ಗೀತೆ, ತದನಂತರ ಬರುವ ಚಿಂತನ, ಬೇರೆ ಬೇರೆ ಕಾರ್ಯಕ್ರಮಗಳು. ಬೆಳಗಿನ ಆ 4 ಕಾರ್ಯಕ್ರಮಗಳು ಒಬ್ಬ ವ್ಯಕ್ತಿಯ ಇಡೀ ದಿನದ ಬದುಕಿಗೆ ಒಂದು ಆಧ್ಯಾತ್ಮಿಕ ಆವರಣವನ್ನು ಕೊಡುವಂಥ ಕೆಲಸವನ್ನು ಹಾಸನ ಆಕಾಶವಾಣಿ ಮಾಡ್ತದೆ. ನಾವು ಚಿಂತನ ಕೇಳಿಬಿಟ್ರೆ ಆ ಚಿಂತನ ನಮ್ಮ ಸಂಜೆವರೆಗೂ ನಮ್ಮ ತಲೆಯಲ್ಲಿ ಸುತ್ತುತ್ತಾ ಇರ್ತದೆ. ಆ ಚಿಂತನದಲ್ಲಿ ದೊಡ್ಡ ದೊಡ್ಡ ವಿಮರ್ಶಕರು, ಚಿಂತಕರು ಹೇಳಿದ ಮಾತುಗಳು ಪ್ರತಿ ಹೆಜ್ಜೆಗೆ ನಮ್ಮ ಗಮನಕ್ಕೆ ಬರ್ತಾ ಇರ್ತವೆ. ಆ ಮೂಲಕ ಆಕಾಶವಾಣಿಯ ಚಿಂತನೆಗಳು ನಮ್ಮ ಬದುಕನ್ನು ರೂಪಿಸುವುದಕ್ಕೆ ಪರೋಕ್ಷವಾಗಿ ಸಹಾಯ ಮಾಡ್ತವೆ. ಆಕಾಶವಾಣಿ ತುಂಬ ಆತ್ಮೀಯ ಮಾಧ್ಯಮ ಆಗಿತ್ತು ಒಂದು ಕಾಲದಲ್ಲಿ. ಇವತ್ತು ಕೂಡ ಹಳ್ಳಿಗಳಲ್ಲಿ ಕೇಳ್ತಾ ಇದ್ದಾರೆ. ನಮ್ಮ ವಯಸ್ಸಿನ ಜನ ಆಕಾಶವಾಣಿಯನ್ನು ಕೇಳ್ತಾ ಇದ್ದಾರೆ. ಯುವವಾಣಿ ಅಂತ ಬರ್ತದೆ, ಚಿತ್ರಗೀತೆಗಳನ್ನು ಬರ್ತದೆ, ವಿವಿಧ ಭಾರತಿ ಅಂತ ನೀವು ನೋಡ್ಬೇಕು. ವಿವಿಧ ಭಾರತಿಯಲ್ಲಿ ಎಲ್ಲ ಭಾರತದ ಎಲ್ಲ ಭಾಷೆಗಳ ಹಾಡುಗಳನ್ನು ನೀವು ಕೇಳೋದಕ್ಕೆ ಸಾಧ್ಯ ಆಗ್ತದೆ. ಪ್ರಾಯಶಃ ಆಕಾಶವಾಣಿಗೆ 2 ರೀತಿ ನಾನು ಕೃತಜ್ಞ. ನನ್ನ ಕಾಲೇಜಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞ. ವೈಯಕ್ತಿಕವಾಗಿ ನಾನು ಚಂದ್ರಕಾಂತ್ ಪಡೇಸೂರ್ ಅಂತ ಹಾಸನ ಜಿಲ್ಲೆಯಲ್ಲಿ ಸಾಹಿತ್ಯ ಹೆಸರು ಮಾಡೋದಕ್ಕೆ ಸಿಂಹ ಪಾಲು ಕಾಣಿಕೆ ಹಾಸನ ಆಕಾಶವಾಣಿ. ಚಿಂತನ ಬರೆಯೋದನ್ನು ಅಥವಾ ಟಾಕ್ ಕೊಡೋದನ್ನು, ನಾಟಕ ಬರೆಯೋದನ್ನು ಕಲಿಸಿದ್ದು ನನಗೆ ಹಾಸನ ಆಕಾಶವಾಣಿ ಅನ್ನೋ ಮಾತನ್ನು ತುಂಬ ಕೃತಜ್ಞತೆಯಿಂದ ಅಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಮೇಡಮ್ ಹೇಳಿದರು, ನೀನು ಹಾಡು ಹೇಳೋರಿದ್ದರೆ ಅಥವಾ ಪ್ರಬಂಧ ಓದೋರಿದ್ದರೆ, ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ರೂಪಿಸೋದಿದ್ದರೆ ನೀವು ನನ್ನ ಬಂದು ಕೇಳಿ, ನಾನು ಅವಕಾಶವನ್ನು ಮಾಡಿಕೊಡ್ತೇನೆ. ನಮ್ಮ ಕಾಲೇಜು ಕಾಮರ್ಸ್ ಕಾಲೇಜು, ಆರ್ಟ್ಸ್ ಮಕ್ಕಳಾದರೆ ಸ್ವಲ್ಪ ಇರ್ತದೆ, ಆದರೂ ನಮ್ಮ ಮಕ್ಕಳು ಖುಷಿಯಾಗಿ ಭಾಗವಹಿಸ್ತಾರೆ. ಇಂಥ ಕಾರ್ಯಕ್ರಮಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ಗಮಕ ಕಾರ್ಯಕ್ರಮ ಮಾಡ್ತೀವಿ, ಗಮಕ ವ್ಯಾಖ್ಯಾನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಸಣ್ಣ ಸಣ್ಣ ನಾಟಕಗಳನ್ನು ಮಾಡ್ತೀವಿ. ಸೊ ಕಾಮರ್ಸಲ್ಲಿ ಬೀಯಿಂಗ್ ಎ ಕಾಮರ್ಸ್ ಪ್ರಿನ್ಸಿಪಾಲ್ ಏನು ಆರ್ಟ್ಸ್ ಏನು ಮಾಡ್ಬೋದೋ ಅದೆಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಭಾಳ ಪ್ರೀತಿಯಿಂದ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ನಾನು ಸೂಚನೆ ಕೊಡ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮೊಬೈಲಲ್ಲೇ ರೇಡಿಯೋ ಬರ್ತದೆ. ದಿನ ಬೆಳಗ್ಗೆ ನೀವು 6 ಗಂಟೆಯಿಂದ 7 ಗಂಟೆವರೆಗೆ ಆದರೂ ಕೇಳಿ, ನಾ ಚಿಂತನವರೆಗೂ ಕೇಳಿ. ಸಾಯಂಕಾಲ ಯುವವಾಣಿ ಬರ್ತದೆ. ಹೀಗೆ ವಿಭಿನ್ನವಾದಂಥ ಕಾರ್ಯಕ್ರಮ ಆಕಾಶವಾಣಿ ಬದುಕಿಗೆ ಸಹಾಯ ಮಾಡ್ತದೆ. ಅನೇಕ ರೈತರ ಸಂದರ್ಶನ ನಡೆಸ್ತಾರೆ. ರೈತರ ಸಂದರ್ಶನ ಕೇಳಿದರೆ ಒಬ್ಬ ರೈತ ಹೇಗೆ ಅವನು ಪ್ರಗತಿಯನ್ನು ಸಾಧಿಸಬಹುದು, ರೈತರಿಗೆ ಬರುವಂಥ ಕಷ್ಟಗಳೇನು, ಅವನು ಹೇಗೆ ಆ ಕಷ್ಟಗಳಿಂದ ಆಚೆ ಬರಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಕೌನ್ಸಿಲಿಂಗ್ ಥರ ಮಾಡ್ತಾರೆ. ಒಬ್ಬ ವಿದ್ಯಾರ್ಥಿ ಮಾನಸಿಕವಾಗಿ ಅಸ್ವಸ್ಥನಾದರೂ ಕೂಡ ಅಂಥ ವಿಭಾಗಗಳು ಆಕಾಶವಾಣಿಯಲ್ಲಿವೆ. ನಮಗೆ ಏನು ಬೇಕು ಅವೆಲ್ಲವನ್ನು ಆಕಾಶವಾಣಿ ನಮಗೆ ಕೊಡುತ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಕೇಳುವಂಥ ವ್ಯವಧಾನ ನಮಗಿರಬೇಕು. ಇನ್ನು ಮುಂದಾದರೂ ನೀವು ಆಕಾಶವಾಣಿಯನ್ನು ಕೇಳಿ. ಆಕಾಶವಾಣಿ ಬೇರೆ ಬೇರೆ ಮಾಧ್ಯಮದ ಕಾರ್ಯಕ್ರಮಗಳಿಗೂ ಆಕಾಶವಾಣಿ ಕಾರ್ಯಕ್ರಮಗಳು ತುಂಬ ಭಿನ್ನತೆ ಇದೆ. ಯಾಕಂದರೆ ಆಕಾಶವಾಣಿಯ ಕಾರ್ಯಕ್ರಮಗಳು ಫಿಲ್ಟರ್ಡ್ ಅಂತ ಏನು ಕರಿತೀವಿ,
ಸಂಸ್ಕರಿಸಿದ ಕಾರ್ಯಕ್ರಮಗಳನ್ನು ಏನು ಕರಿತೀವಿ ಹಾಗಿರುತ್ತೆ. ನೀವು ಟಿ ವಿಯಲ್ಲಿ ಫಿಲ್ಟರ್ಡ್ ಕಾರ್ಯಕ್ರಮ ಸಿಗಲ್ಲ ನಿಮಗೆ, ಆ್ಯಸ್ ಇಟ್ ಈಸ್ ಬರ್ತದೆ, ಹಂಗೆ ಏನೋ ಅಂತಾನೆ ಏನೋ ಮಾಡ್ತೇನೆ. ಬಟ್ ಆಕಾಶವಾಣಿಯಲ್ಲಿ ಹಾಗಲ್ಲ, ಒಂದು ಸತ್ಯಸಂಧತೆ ಇರ್ತದೆ ಆಕಾಶವಾಣಿ ಕಾರ್ಯಕ್ರಮಗಳಿಗೆ. ಸತ್ಯದ ನೆಲೆಯ ಮೇಲೆ ಅವರು ಆಕಾಶವಾಣಿ ಕಾರ್ಯಕ್ರಮನ ರೂಪಿಸ್ತಾರೆ. ಆಮೇಲೆ ಅವೆಲ್ಲ ಏನು ಪರಿಶೋಧಿತ ಕಾರ್ಯಕ್ರಮಗಳು, ಕೆಟ್ಟ ಶಬ್ದ ಬಳಸಬಾರ್ದು. ಆಕಾಶವಾಣಿ ಸಂಪರ್ಕಕ್ಕೆ ಬಂದರೆ ನಿಮ್ಮ ಭಾಷೆ ಖಂಡಿತ ಸುಧಾರಿಸ್ತದೆ. ನಿಮಗೆ ಒಂದು ಫ್ರೇಮ್ ಬರ್ತದೆ, ಒಂದು ಅಭಿಪ್ರಾಯವನ್ನು ಒಂದು ಫ್ರೇಮಲ್ಲಿ ಹೇಗೆ ನಾವು ಅಭಿವ್ಯಕ್ತಪಡಿಸಬೇಕು ಅನ್ನುವಂಥ ಒಂದು ಕಲ್ಪನೆ ಬರ್ತದೆ. ಅದು ನಾಳೆ ನಿಮಗೆ ಪರೀಕ್ಷೆಗೆ ಸಹಾಯ ಮಾಡ್ತದೆ. ನಾಳೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳಾದಾಗ ಒಂದು ಫ್ರೇಮಲ್ಲಿ ಒಂದು ಅಭಿಪ್ರಾಯವನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಒಂದು ಕೌಶಲ್ಯ ನಿಮಗೆ ವೃದ್ಧಿ ಆಗ್ತದೆ. ಅಂಥ ಪ್ರಯತ್ನಗಳನ್ನು ನೀವು ಮಾಡಿ ಮಕ್ಕಳ. ಇವತ್ತು ರಸಪ್ರಶ್ನೆ ಮಾಡ್ತಾರೆ. ಇಲ್ಲಿ ಗಂಗರು, ಚಾಲುಕ್ಯರು, ಹೊಯ್ಸಳರು, ಮೈಸೂರು ಒಡೆಯರು, ಕದಂಬರು ಅಂತ 5 ಗುಂಪುಗಳನ್ನಾಗಿ ನಾವು ಮಾಡಿದ್ದೇವೆ. 5 ಗುಂಪುಗಳಲ್ಲಿ ಒಂದೊಂದು ಗುಂಪಲ್ಲಿ ಇಬ್ಬಿಬ್ಬರು ಮಕ್ಕಳು ಇರ್ತಾರೆ. ರಸಪ್ರಶ್ನೆಗಳ ಕಾರ್ಯಕ್ರಮಗಳನ್ನ ಕೇಳ್ತಾರೆ. ದಯವಿಟ್ಟು ಅದಕ್ಕೆ ಭಾಳ ಶಾಂತ ರೀತಿಯಿಂದ ಉತ್ತರ ಕೊಡಿ. ಯಾರು ಸಭಾಸದರಾಗಿ ಯಾರು ಕೂತಿದ್ದೀರಿ ಗಲಾಟೆ ಮಾಡಬೇಡಿ. ಇವ್ರು ಹೇಳದೆ ಹೋದರೆ ನಿಮಗೂ ಒಂದು ಚಾನ್ಸ್ ಇರ್ತದೆ, ನಿಮಗೂ ಬಹುಮಾನ ಇರ್ತದೆ. ಬಹುಮಾನ ಅಂದರೆ ಪ್ರೋತ್ಸಾಹಕರ ಬಹುಮಾನ ಇರ್ತದೆ. ಈ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತೊಮ್ಮೆ ಹಾಸನ ಆಕಾಶವಾಣಿ ಈ ಅವಕಾಶವನ್ನು ಮಾಡಿಕೊಟ್ಟದ್ರಿಂದ ಅದಕ್ಕೆ ಕಾಲೇಜಿನ ಪರವಾಗಿ, ನಮ್ಮ ಆಡಳಿತ ಮಂಡಳಿ ಪರವಾಗಿ, ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರ ನುಡಿಗಳನ್ನಾಡಿದ ಶ್ರೀ ಚಂದ್ರಕಾಂತ್ ಪಡೆಸೂರ್ನವರಿಗೆ ಧನ್ಯವಾದಗಳು. ಆತ್ಮೀಯರೇ, ಇಲ್ಲಿಗೆ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಕಾರ್ಯಕ್ರಮ ರಸಪ್ರಶ್ನೆ. ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸುವವರು ಹಾಸನ ಆಕಾಶವಾಣಿಯ ಶ್ರೀ HV ಷಣ್ಮುಖರವರು. ಶ್ರೀ ಷಣ್ಮುಖರವರನ್ನು ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೇಡೊಂದನ್ನು. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾತೃಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ಬೇಡೊಂದನ್ನು. ಈ ಅದ್ಭುತ ಸಾಲುಗಳೊಂದಿಗೆ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದೊಂದಿಗೆ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗ ಆರಂಭಿಸುವಂಥ ಸಮಯ. ಈಗಾಗಲೇ ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾಗಿ ಅಂತಿಮ ಸುತ್ತಿಗೆ ಆಯ್ಕೆಯಾಗಿರುವಂತಹ ತಂಡಗಳನ್ನ ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಳ್ಳುವಂಥ ಸಮಯ. ಪ್ರಥಮ ತಂಡ ಕದಂಬರು ತಂಡ. ಕದಂಬರು ತಂಡದ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಅವರ ಪರಿಚಯವನ್ನು ಆಮೇಲೆ ಅವರೇ ಮಾಡ್ಕೊತಾರೆ. ಎರಡನೇದಾಗಿ ಮೈಸೂರು ಒಡೆಯರು ತಂಡ. ಮೈಸೂರು ಒಡೆಯರು ತಂಡದ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಮೂರನೇದಾಗಿ ಹೊಯ್ಸಳರು ತಂಡದ ಸ್ಪರ್ಧಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸೋಣ. ಚಾಲುಕ್ಯರು ತಂಡದ ಸ್ಪರ್ಧಿಗಳು ವೇದಿಕೆಗೆ ಸ್ವಾಗತಿಸೋಣ. ಕೊನೆಯದಾಗಿ ಗಂಗರು ತಂಡದ ಸ್ಪರ್ಧಿಗಳ ವೇದಿಕೆಗೆ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ ಕೋರೋಣ. 5 ತಂಡದ ಸ್ಪರ್ಧಿಗಳು ತಮ್ಮ ಪರಿಚಯವನ್ನು ಈಗ ಮಾಡ್ಕೊಳ್ತಾರೆ. ತಮ್ಮ ಹೆಸರು, ಯಾವ ತರಗತಿನಲ್ಲಿ ಓದ್ತಾ ಇದ್ದೀರಾ ಅಂತ ಹೇಳಿ ಪರಿಚಯ ಮಾಡಿಕೊಂಡ್ರೆ ಆನಂತರ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನು ಆರಂಭಿಸ್ಬೋದು. ಕದಂಬರು ತಂಡ. ನಾನು ವರ್ಷಾ ಬಿ ಶೆಟ್ಟಿ, ಫೈನಲ್ ಇಯರ್ BCom ಅಲ್ಲಿ ಓದ್ತೀನಿ. ನಾನು ಚೇತನ್ HK, ಫೈನಲ್ ಇಯರ್ BCom. ಮೈಸೂರು ಒಡೆಯರು ತಂಡದ ಪರಿಚಯ. ನಾನು ಅನುಷಾ MK, ಫೈನಲ್ ಇಯರ್ BCom. ನಾನು ಶ್ರೀಲಕ್ಷ್ಮಿ BV, ಫೈನಲ್ ಇಯರ್ BCom. ಹೊಯ್ಸಳರು ತಂಡದ ಪರಿಚಯ. ನಾನು ಆದರ್ಶ್ HJ, ತೃತೀಯ BCom ಅಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರಶಾಂತ್ GC, ನಾನು ತೃತೀಯ BCom ನಲ್ಲಿ ಓದುತ್ತಿದ್ದೇನೆ. ಚಾಲುಕ್ಯರು ತಂಡದ ಪರಿಚಯ. ನನ್ನ ಹೆಸರು ರಕ್ಷಾ ಅರಯ್ಯರ್, ನಾನು ಫೈನಲ್ ಇಯರ್ BCom ಅಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಧನ್ಯತಾ HM, ನಾನು ತೃತೀಯ BCom ಅಲ್ಲಿ ಓದ್ತಾ ಇದ್ದೀನಿ. ಗಂಗರು ತಂಡದ ಪರಿಚಯ. ನನ್ನ ಹೆಸರು ಖುಷಿ RM, ನಾನು ತೃತೀಯ BCom ವಿದ್ಯಾರ್ಥಿನಿಯಾಗಿದ್ದು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹೆಸರು ತೇಜಸ್ವಿನಿ DP, ನಾನು ತೃತೀಯ BCom ನಲ್ಲಿ ಓದುತ್ತಿದ್ದೇನೆ. ಧನ್ಯವಾದಗಳು ಎಲ್ಲ ಸ್ಪರ್ಧಾಳುಗಳಿಗೆ. ಹಾಗೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆರಂಭಿಸುವಂಥ ಸಮಯ. ಮೊದಲ ಸುತ್ತು ಸ್ಕೋರರ್ ಆಗಿ ಧನಂಜಯ ಸರ್ ಅವರು ಸ್ಕೋರ್ನ ಮಾಡ್ಕೋತಾ ಇದ್ದಾರೆ. ಮೊದಲ ಸುತ್ತು ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು. ಕನ್ನಡ ಭಾಷೆ ನಮ್ಮ ಭಾಷೆ, ನಮ್ಮ ಮಾತೃಭಾಷೆ, ಹೌದಲ್ವಾ? ಹಾಗಾಗಿ ನಮ್ಮ ಮಾತೃಭಾಷೆ ಬಗ್ಗೆ ನಮಗೆ ಕನಿಷ್ಠ ಜ್ಞಾನವಾದರೂ ಇರಲೇಬೇಕು. ಅವ್ರು ಯಾವ ವಿಷಯವನ್ನಾದರೂ ಓದ್ಕೊಂಡಿರಲಿ, ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಮಾತೃಭಾಷೆಯ ಬಗ್ಗೆ ಜ್ಞಾನ ಇಲ್ಲದೆ ಇದ್ದರೆ ಅದಷ್ಟು ಸಮಂಜಸ ಅಲ್ಲ ಅಂತ ಹೇಳಿ ಈ ಒಂದು ಸುತ್ತನ್ನು ಇಟ್ಟಿದ್ದೀವಿ ಸರ್. ಮೊದಲ ಸುತ್ತು. ಈ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ 2 ಪ್ರಶ್ನೆಗಳು ಬರುತ್ತೆ. ನೇರ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಆದರೆ ಉತ್ತರ ಹೇಳಿದ್ರೆ ಅವರು 5 ಅಂಕಗಳು.
ನೇರ ಪ್ರಶ್ನೆಗೆ 30 ಸೆಕೆಂಡುಗಳ ಕಾಲಾವಕಾಶ ಇರುತ್ತೆ. ಪಾಸಿಂಗ್ ಪ್ರಶ್ನೆಗೆ ಯಾವುದೇ ಸಮಯ ಇರಲ್ಲ, ಯಾಕಂದ್ರೆ ನೀವು ಅವರ ಸಮಯವನ್ನು ಕೂಡ ಬಳಸಿಕೊಂಡಿರ್ತೀರ. ಇದಿಷ್ಟು ಈ ಒಂದು ಸುತ್ತಿನ ನಿಯಮಗಳು. ಹಾಗಿದ್ರೆ ನಿಯಮಗಳೆಲ್ಲವೂ ಕೂಡ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮೊದಲ ಸುತ್ತನ್ನ ಆರಂಭಿಸುವಂತ ಸಮಯ. ಕನ್ನಡ ಭಾಷಾ ಸಾಮರ್ಥ್ಯ ಮೊದಲ ಸುತ್ತಿನ ಮೊದಲ ಪ್ರಶ್ನೆ ಕದಂಬರು ತಂಡಕ್ಕೆ. ಪ್ರಶ್ನೆ ಈ ರೀತಿ ಇದೆ: ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಆದರೆ ಪ್ರಶ್ನೆ ಅದಲ್ಲ. ಈ ಶಾಸನ ದೊರೆತ ಜಿಲ್ಲೆ, ತಾಲೂಕು ಮತ್ತು ಊರು ಯಾವುದು? ಹಾಸನ ಜಿಲ್ಲೆ, ಬೇಲೂರು ತಾಲೂಕು. ಊರು ಬಹಳ ಹತ್ರಕ್ಕೆ ಬಂದಿದ್ದೀರಾ, ಯೋಚನೆ ಮಾಡಿ. ಶಾಸನದ ಹೆಸರಲ್ಲಿ ಉತ್ತರ ಇದೆ, ಹಲ್ಮಿಡಿ. ಹಲ್ಮಿಡಿ ಗ್ರಾಮ ಸರಿಯಾದಂತಹ ಉತ್ತರ. ಹಾಸನ ಜಿಲ್ಲೆ, ಬೇಲೂರು ತಾಲೂಕು, ಹಲ್ಮಿಡಿ ಗ್ರಾಮ. ಇದರ ಕಾಲ ಕ್ರಿಸ್ತಶಕ 450. ಇದು ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ಹಾಸನ ಜಿಲ್ಲೆಯವರಾದಂಥ ನಮ್ಮೆಲ್ಲರಿಗೂ ಕೂಡ 10 ಪೂರ್ತಿ ಅಂಕಗಳು ಕದಂಬರು ತಂಡಕ್ಕೆ ಸರ್. ಈಗ ಮೈಸೂರು ಒಡೆಯರು ತಂಡಕ್ಕೆ ನೇರ ಪ್ರಶ್ನೆ. ಅಲ್ಲಮ್ಮ ಪ್ರಭು ಹೆಸರು ಕೇಳಿದ್ರಾ? ಅಲ್ಲಮ್ಮ ಪ್ರಭುರವರ ವಚನಗಳ ಅಂಕಿತ ನಾಮ ಯಾವುದು? ಪ್ರಶ್ನೆ ಅರ್ಥ ಆಯ್ತಲ್ಲ? ಅಲ್ಲಮ್ಮ ಪ್ರಭು ಅವರ ವಚನಗಳ ಅಂಕಿತ ನಾಮ ಯಾವುದು? ಗೊತ್ತಾಗ್ತಾ ಇಲ್ಲ. ಸಮಯ ಇದೆ, ಉಪಯೋಗಿಸ್ಕೋಬೋದು. ಯೋಚನೆ ಮಾಡೋದಾದರೆ, ಪ್ರಯತ್ನ ಮಾಡೋದಾದರೆ ಪಾಸ್ ಮಾಡ್ಬೋದಾ? ಪಾಸ್. ಚನ್ನಮಲ್ಲಿಕಾರ್ಜುನ. ಚನ್ನಮಲ್ಲಿಕಾರ್ಜುನ ತಪ್ಪು. ನೀವು ಆಡಿಯನ್ಸ್ ಯಾರಾದರೂ ಹೇಳ್ತೀರಾ? ಸರಿ ಇದೆ ನಿಮ್ಮ ಉತ್ತರ. ಗುಹೇಶ್ವರ ಸರಿಯಾದಂತಹ ಉತ್ತರ. ಆಡಿಯನ್ಸ್ ಹೇಳಿದರೆ ಅವ್ರಿಗೊಂದು ಚಪ್ಪಾಳೆ ಬರಲಿ. ಅಲ್ಲಮ್ಮ ಪ್ರಭು ಅವರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು. ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತಹ ಶೂನ್ಯ ಪೀಠದ ಮೊದಲ ಅಧ್ಯಕ್ಷರಾಗಿದ್ದವರು ಇವರು. ಈಗ ಮುಂದಿನ ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ಪತ್ರಿಕೆಗಳು ಓದ್ತಿರಲ್ವಾ? ಕನ್ನಡದಲ್ಲೂ ಒಂದು ಪತ್ರಿಕೆ ಪ್ರಾರಂಭದಲ್ಲಿ ಬಂತು. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಹೊಯ್ಸಳರು ತಂಡಕ್ಕೆ. ಇದನ್ನ ಜರ್ಮನಿಯ ಕ್ರೈಸ್ತ ಮಿಷನರಿ ಹರ್ಮಾನ್ ಮೋಗ್ಲಿಂಗ್ ಅವರು ಜುಲೈ 1, 1843 ಮಂಗಳೂರಿನಲ್ಲಿ ಸ್ಥಾಪಿಸ್ತಾರೆ. ಇದು ಕನ್ನಡದ ಮೊದಲ ಪತ್ರಿಕೆ. ಯಾವುದು? ಮಂಗಳೂರು ಸಮಾಚಾರ. ಪೂರ್ತಿ 10 ಅಂಕ ಹೊಯ್ಸಳರು ತಂಡಕ್ಕೆ. ಈಗ ನೇರ ಪ್ರಶ್ನೆ ಚಾಲುಕ್ಯರು ತಂಡಕ್ಕೆ. ಕರ್ನಾಟಕದ ರಾಜಧಾನಿ. ಪ್ರಶ್ನೆ ಸ್ವಲ್ಪ ಬೇರೆ ಇದೆ. ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಯಾವುದು? ಮೈಸೂರು. ಮೈಸೂರು ಸರಿಯಾದಂತಹ ಉತ್ತರ. 10 ಪೂರ್ತಿ ಅಂಕಗಳು ಚಾಲುಕ್ಯರು ತಂಡಕ್ಕೆ. ಗಂಗರು ತಂಡಕ್ಕೆ ನೇರ ಪ್ರಶ್ನೆ. ಮನೆಯಲ್ಲಿ ರಗಳೆ ಮಾಡ್ತೀರಾ? ಕನ್ನಡದಲ್ಲಿ ಒಬ್ಬರನ್ನ ರಗಳೆ ಕವಿ ಅಂತಾನೆ ಕರೀತಾರೆ. ರಗಳೆ ಕವಿ ಎಂದು ಯಾರನ್ನು ಕರೀತಾರೆ? ಹರಿಹರ. ಹರಿಹರ ಸರಿಯಾದಂತಹ ಉತ್ತರ. ಪೂರ್ತಿ 10 ಅಂಕಗಳು ಗಂಗರು ತಂಡಕ್ಕೆ. ಇವರು 12-13ನೇ ಶತಮಾನ ಕನ್ನಡದ ರಗಳೆ ಒಂದು ಪ್ರಕಾರಕ್ಕೆ ಜೀವಂತಿಕೆಯನ್ನ ನೀಡಿದಂತಹ 100ಕ್ಕೂ ಹೆಚ್ಚು ಶಿವಶರಣೆಯರ ಒಂದು ರಗಳೆಗಳನ್ನು ರಚಿಸಿದಂತಹ ಪ್ರಸಿದ್ಧ ಕವಿ ಹರಿಹರ. ಈಗ ಮೊದಲ ಸುತ್ತಿನ 2ನೇ ಪ್ರಶ್ನೆಗಳು ಗಂಗರು ತಂಡದಿಂದ ಆರಂಭ ಮಾಡೋಣ. ಮಂಕುತಿಮ್ಮನ ಕಗ್ಗ ಈ ಪ್ರಸಿದ್ಧ ಕೃತಿಯ ಕರ್ತೃ ಯಾರು? ಸಮಯ ಇದೆ, ಯೋಚನೆ ಮಾಡಿ. 30 ಸೆಕೆಂಡ್ಗಳ ಕಾಲಾವಕಾಶ. ಮಂಕುತಿಮ್ಮನ ಕಗ್ಗ ಬಹಳ ಪ್ರಸಿದ್ಧವಾದಂತಹ ಕೃತಿ. ಸಮಯ ಆಗಿದೆ. ಪಾಸ್. ಪಾಸ್. DVG. DVG ಪೂರ್ತಿ ಹೆಸರು ಗೊತ್ತಾ? DVG ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕ ಸರ್. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರು ಕನ್ನಡದ ಆಧುನಿಕ ಸರ್ವಜ್ಞ ಅಂತ ಹೇಳಿ ಇವ್ರನ್ನ ಕರೀತಾರೆ. ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ದೇವನಹಳ್ಳಿಯಲ್ಲಿ ಇವ್ರು ಜನಿಸ್ತಾರೆ. 5 ಬೋನಸ್ ಅಂಕ ಸರ್. ಈಗ ನೇರ ಪ್ರಶ್ನೆ ಚಾಲುಕ್ಯರು ಮನುಜಮತ ವಿಶ್ವಪಥ ಇದನ್ನ ಪ್ರತಿಪಾದಿಸಿದ ಕವಿ ಯಾರು? ಬಸವಣ್ಣನವರು. ಬಸವಣ್ಣನವರು ತಪ್ಪು. ಯೋಚನೆ ಮಾಡಿ, ಸಮಯ ಇದೆ. ಬಹಳ ಪ್ರಸಿದ್ಧವಾದಂತಹ ಸಾಲುಗಳಿವು. ನೆಗೆಟಿವ್ ಇಲ್ಲ, ಪ್ರಯತ್ನ ಮಾಡಿ. ಅಂಕ ಏನು ಕಟ್ಟಾಗಲ್ಲ ಬಂದಿರೋದು. ಸಮಯ ಸರ್ವಜ್ಞಾನ ಆಗಿದೆ. ಪಾಸ್ ಆಗಿದೆ. ಕುವೆಂಪು. ಕುವೆಂಪುರವರು ಸರಿಯಾದಂತಹ ಉತ್ತರ. ಹೊಯ್ಸಳರು ತಂಡ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತಾ ಇದ್ರೆ ಬರ್ಲಿ ಚಪ್ಪಾಳೆ ಅವರಿಗೆ ಸರ್. 5 ಬೋನಸ್ ಅಂಕ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು. 1967 ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಈಗ ನೇರ ಪ್ರಶ್ನೆ ಹೊಯ್ಸಳರು ತಂಡಕ್ಕೆ. ಸ್ವಲ್ಪ ಟಫ್ ಆಗಿರೋದು ಕೇಳೋಣ ಇವ್ರಿಗಲ್ವಾ? ನಮ್ಮ ಊರಿನ ರಸಿಕರು ಈ ಕೃತಿಯ ಕರ್ತೃ ಯಾರು? ಪೂರ್ಣಚಂದ್ರ ತೇಜಸ್ವಿ. ತಪ್ಪಾದ ಉತ್ತರ. ಸಮಯ ಇದೆ, ಬಳಸ್ಕೊಳ್ಳಿ. ನಮ್ಮ ಊರಿನ ರಸಿಕರು ಈ ಕೃತಿಯ ಕರ್ತೃ ಯಾರು? ಕುವೆಂಪು. ಕುವೆಂಪು ತಪ್ಪಾದಂತಹ ಉತ್ತರ. ಇವರು ಹಾಸನದವರು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಸರಿಯಾದಂತಹ ಉತ್ತರ. 10 ಅಂಕ ಹೊಯ್ಸಳರು ತಂಡಕ್ಕೆ. ನಮ್ಮ ಕವಿ ಇವರು, ಹಾಗಾಗಿ ಇವ್ರ ಬಗ್ಗೆ ತಿಳಿಸ್ಕೊಳ್ಬೇಕಾಗತ್ತೆ. ಮುಂದಿನ ನೇರ ಪ್ರಶ್ನೆ ಮೈಸೂರು ಒಡೆಯರು ತಂಡಕ್ಕೆ. ಇದು ತುಂಬ ಸುಲಭವಾಗಿದೆ, ಹೇಳ್ತೀರ ಅಂತ ಅನ್ಕೋತೀನಿ.
ತ್ರಿಪದಿ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಯೋಚನೆ ಮಾಡಿ. ತ್ರಿಪದಿ ಅಂದರೆ ಗೊತ್ತಿದೆಯಾ? ಎಷ್ಟು? 3 ಸಾಲುಗಳು. ಟ್ರೈ ಮಾಡಿ, ಹೇಳ್ಬೋದು ನೋಡಿ. ಸಮಯ ಆಗಿದೆ. ಪಾಸ್. ಕದಂಬರು ತಂಡಕ್ಕೆ ಪಾಸ್. ಸಮಯ ಇಲ್ಲ ನಿಮಗೆ. ಸರ್ವಜ್ಞ ಸರಿಯಾದಂತಹ ಉತ್ತರ. ಹೊಯ್ಸಳರು ತಂಡಕ್ಕೆ ಮತ್ತೆ 5 ಬೋನಸ್ ಅಂಕ ಸಿಕ್ಕಿದೆ. 16ನೇ ಶತಮಾನದ ಪ್ರಸಿದ್ಧ ತ್ರಿಪದಿ ಕವಿ, ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕರು. ಸರಳ 3 ಸಾಲಿನ ತ್ರಿಪದಿಗಳ ಮೂಲಕ ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನ ತಿಳಿಸ್ಕೊಟ್ಟಂಥವ್ರು. ಈಗ ನೇರ ಪ್ರಶ್ನೆ ಯಾವ ತಂಡಕ್ಕೆ? ಕದಂಬರು ತಂಡಕ್ಕೆ. ಮೊದಲ ಸುತ್ತಿನ ಕೊನೆಯ ಪ್ರಶ್ನೆ ಕದಂಬರು ತಂಡಕ್ಕೆ. ಕರ್ನಾಟಕ ಎಂದು ಮರುನಾಮಕರಣವಾದ ವರ್ಷ ಯಾವುದು? 1973. ದಿನಾಂಕ ಗೊತ್ತಾ? ನವೆಂಬರ್ 1. ಸರಿಯಾದಂತಹ ಉತ್ತರ. ನವೆಂಬರ್ 1, 1973. ಬಹಳ ಯೋಚನೆ ಮಾಡಿ ಸರಿಯಾದಂತಹ ಉತ್ತರನೇ ಕೊಟ್ಟಿದ್ದಾರೆ ಕದಂಬರು ತಂಡ. ಪೂರ್ತಿ 10 ಅಂಕ ಸರ್. ಇಲ್ಲಿಗೆ ಕನ್ನಡ ಭಾಷಾ ಸಾಮರ್ಥ್ಯ ಸುತ್ತು ಮುಗಿದಿದೆ. ಆಡಿಯನ್ಸ್, ಈಗ ನಿಮ್ಮ ಸ್ನೇಹಿತರ ತಂಡಗಳು ಎಷ್ಟೆಷ್ಟು ಅಂಕ ಗಳಿಸಿದೆ ಅಂತೇಳಿ ಕೇಳುವಂಥ ಸಮಯ. ಕೇಳೋಣ. ಓವರ್ ಟು ಧನಂಜಯ ಸರ್. ಕದಂಬರು 20 ಅಂಕಗಳು, ಮೈಸೂರು ಒಡೆಯರು 0 ಅಂಕಗಳು, ಹೊಯ್ಸಳರು 35 ಅಂಕಗಳು, ಚಾಲುಕ್ಯರು 10, ಗಂಗರು 10. ಇದುವರೆಗೂ ಆಕಾಶವಾಣಿ ಹಾಸನ ಮತ್ತು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿರುವ ಸಂದರ್ಭದಲ್ಲಿ ಆಕಾಶವಾಣಿ ಚಿತ್ತ ಯುವಜನರತ್ತ ಮಾಲಿಕೆಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಧ್ವನಿ ಮುದ್ರಣದ ಮೊದಲ ಪ್ರಸಾರವನ್ನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಷಣ್ಮುಖ ಹೆಚ್ವಿ, ಸಹಕಾರ ಲಿಖಿತ ಎಂಪಿ, ತಾಂತ್ರಿಕ ಸಹಕಾರ ರಾಜು ಮ್ಯಾಥ್ಯೂ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ಮುಂದಿನ ವಾರ ಇದೇ ಸಮಯಕ್ಕೆ ಕೇಳೋಣ. ಇದು ಇಂದಿನ ಯುವವಾಣಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಯುವವಾಣಿಯಲ್ಲಿ. ಎಲ್ರಿಗೂ ನಮಸ್ಕಾರ.